ಉಣ್ಣದ ಪರರಿಗಿಕ್ಕದ ಧನವದೇತಕ್ಕೆ. ತಾನು ಉಣ್ಣದೆ ಪರರಿಗಿಕ್ಕದ ಧನವದ. ನೀನು ಉಣ್ಣುವುದಿಲ್ಲ, ಎಂಡ್ರ ಮಕ್ಕಳಿಗೂ ಕೊಡೋದಿಲ್ಲ, ಬೀಗರು ಬಿಜ್ಜರಿಗೂ ಕೊಡೋದಿಲ್ಲ, ಮಠ ಮಂದಿರ ದೇವಸ್ಥಾನ ಸತ್ಕಾರ್ಯಗೂ ಕೊಡೋದಿಲ್ಲ ಅಂದ್ರೆ ಅದನ್ನು ತಗೊಂಡು ನೀ ಏನು ಮಾಡಾಮದಲ್ಲಿ? ದಾಸರ ಕೇಳ್ತಾರೆ, ತಾನು ಉಣ್ಣದ ಪರರಿಗಿಕ್ಕದ ಮನವದೇತಕ್ಕೆ ಧನವದೇತಕ್ಕೆ. ಅಂದ್ರೆ ಅವರು ಭಾಳ ದೊಡ್ಡ ಶ್ರೀಮಂತ ಅದದಿ, ಏನು ಮಾಡೋದದ ನೀನು ಶ್ರೀಮಂತ? ದಾನವಿಲ್ಲದ ಮನೆಯು ದೊಡ್ಡದಾದರೇನು? ದಾನ ಇಲ್ಲದ ಮನೆ ಎಷ್ಟು ದೊಡ್ಡದಾದರೆ ಮಾಡೋದೇನದ? ಅದಕ್ಕಾಗಿ ಉಳಿಸಿದ್ದು ಉಳಿಸಬೇಡ್ರಿ, ಅದನ್ನು ಸ್ವಲ್ಪ ಬಳಸೋದು ಕಲೀರಿ, ಬಳಸೋದು ಕಲೀರಿ. ಯಾಕಂದ್ರೆ ನಿಮ್ಮನ್ನು ಕೇಳ್ತಾನೋ ಸರ್ವಜ್ಞ ಒಂದು ಮಾತಂದ, ತುಂಬಿದ ಕೆರೆಬಾವಿ ತುಂಬಿದಂತಿರುವವೆ. ಈಗ ಎಲ್ಲ ರೈತರದಾರ, ನೀವು ಬಾವಿಯಾಗ ನೀರು ಐತಿ, ಬಡಿಸೋದು ಬಿಟ್ರೆ ನೀರು ಏನಾಕೈತ್ರಿ? ಮಲತ್ ಹೋಗೈತಿಲ್ಲ, ಹೊಲಸು ನಾರಾಕತ್ತೈತಿಲ್ಲ. ಅದಕ್ಕೇನಂದ್ರೆ ಮೇಲೆ ಮೇಲೆ ನೀರು ಅದನ್ನು ಬಳಸೋತನ ಇರಬೇಕು. ನೀವು ಬಳಸಲ್ದ ಅದನ್ನು ಹಂಗೆ ಬಿಟ್ರಿ ಅಂದ್ರೆ ನಿನಗೂ ಬರೋದಿಲ್ಲ, ಮತ್ತೊಬ್ರಿಗೆ ಕುಡಾಕು ಬರೋದಿಲ್ಲ, ಅದು ನೀರು ಕೊಳೆತು ಮಲತು ಹೋಗಿ ಬಿಡ್ತದ. ಅದಕ್ಕೆ ಬಳಸೋದು, ಗಳಿಸಿದ್ದನ್ನು ಉಳಿಸಿದ್ದನ್ನು ಬಳಸೋದು ಕಲೀರಿ. ಎಲ್ಲಿ ಬಳಸಬೇಕು ಅನ್ನೋದು ಮೊದಲು ತಿಳ್ಕೋರಿ. ಇಲ್ಲೈತೆ ಅದು ಬಳಸಬೇಕಪ್ಪ. ಎಲ್ಲಿ ಬಳಸಬೇಕು? ದಾಬಾಕ, ದಾರುಚಿ ದುಕಾನ್, ಹಾಸ್ಪಿಟ್ಲ, ದವಾಖಾನೆ. ಹೌದು, ಎಲ್ಲಿ ಬಳಸಬೇಕು ಅಂತ ಕೇಳಿದ್ರೆ ಬಸವಣ್ಣವರಂತಾರ, ಕೂಡಲ ಸಂಗನ ಶರಣರಿಗಲ್ಲದ ಅರ್ಥ ಅದು ವ್ಯರ್ಥ ಕಂಡಯ್ಯ, ಅದು ವ್ಯರ್ಥ. ಈಗೇನು ಸುಟ್ಟಟ್ಟಿ ಗ್ರಾಮದವರು ಇಲ್ಲಿ ಬಳಸಾಕತ್ತಾರೆ, ಅನ್ನ ದಾಸೋಹಕ್ಕಾಗಿ ಅಧ್ಯಾತ್ಮಕ್ಕಾಗಿ ಏನು ಬಳಸಾಕತ್ತಿರಲ್ಲ, ಹಿಂಗೆ ಬಳಸಿದ್ರೆ ಅದು ಸದುಪಯೋಗ ಆಗ್ತದ, ಇಲ್ಲದ್ರೆ ಎಂದೆಂದು ಸದುಪಯೋಗ ಆಗುವುದಿಲ್ಲ. ನಮ್ಮ ಮಂದಿ ಬಳಸಾಕು ತಯಾರಿಲ್ಲ, ಉಳ್ಸಾಕು ತಯಾರಿಲ್ಲ, ಬರೇ ಬರಲಿ. ಹೌದಲ್ಲ, ಬರೇ ಬರಲಿ. ಏನು ಮಾಡವ್ರು ಅದನ್ನು? ನಾನು ನಿಮ್ಮನ್ನ ಕೇಳಕತ್ತೇನೆ, ಹೂವರೇನ್ರಿ ಇಟ್ಕೊಂಡು ಏನು ಮಾಡವ್ರು? ತಿನ್ರಿ, ಉಣ್ರಿ, ದಾನ ಧರ್ಮ ಮಾಡ್ರಿಪ್ಪ, ಬರೇ ಬರಲಿ. ಈಗ ಅವುಗಳಟ್ಟು ಕುಡಿಯಾರ, ಇವ್ರದಟ್ಟು ಹೇಳ್ತಾನ ಯವ್ವ, ನೀವು ಅವರ ಇಂದು ಯಾವಾರಿಂದ ಯಪ್ಪ ನಿಮ್ಮ ವಾರ ಇವತ್ತು. ಈಗ ನಾವು ಒಬ್ಬೊಬ್ಬರು ಮನೆಗೆ ಹೋಗಿರ್ತೀವಿ ನಾವು, ಹಿಂಗಾಗಿ ನಮ್ಮನ್ನು ಯಾರು ಮನೆಗೆ ಕರ್ಕೊಂಡು ಹೋಗೋದು ಬಿಟ್ಟು ಬಿಟ್ಟಾರೆ. ಎಲ್ಲ ಅಲ್ಲಿ ತಂದು ಪುರಾಣದಾಗ ಹೇಳಕ್ಕೈತಿದ್ವು, ಕರೆದ ಬಿಟ್ರು ನಮ್ಮನ್ನು ಎಲ್ಲ ಊರಾಗ. ನಾವು ಮನೆಗೆ ಹೋಗಿರ್ತೀವ, ಎಷ್ಟೋ ಮಂದಿ ಸಿದ್ಧಾರೂಢರ ಭಕ್ತರದ ರೀ, ಶಿವಾನಂದನ ಭಕ್ತರದ ರೀ, ಸಿದ್ಧಲಿಂಗಪ್ಪನ ಭಕ್ತರದ ರೀ, ಮಹಾಲಕ್ಷ್ಮಿ ಭಕ್ತರ ಅನ್ಕ ಮನೆ ಎಲ್ಲ ಅದಾರ. ಯಾರ್ಯಾರೋ ದೇವ್ರ ಭಕ್ತರದ ರೀ. ನಾವು ನಿಮ್ಮ ಮನೆಗೆ ಹೋದಾಗ ನೋಡ್ತೀವಿ, ಕರೆ ನೀವು ಹಾನಿ ಮಾಡಿ ಹೇಳ್ರಿ, ಒಂದು ದೇವ್ರಿಗೆ ವಿಭೂತಿ ಕುಂಕುಮ ಹಚ್ಚಿದ್ದಿರೋದಿಲ್ಲ, ಸುಮ್ಮನೇನೋ ಮಾನ ಮ್ಯಾಗ ದೀಪಾವಳಿಯಾಗ ಅಟ್ಟು ಹಚ್ಚಿರ್ತೀರಿ. ಆದರೆ ದಿವಸ ಹಚ್ಚು ಜಾಗ ಯಾವುದೈತಿ ಗೊತ್ತೈತೇನು ನಿಮ್ಗೆ? ಇಂದೈತಿ ನೋಡಿ ಶುಕ್ರವಾರ. ಎಲ್ಲ ದೇವರಿಗೆ ಏನು ಕುಂಕುಮ ಇರೋದಿಲ್ಲ, ಅದನ್ನು ಒರೆಸಿರೋದು ಎಲ್ಲ ಕರೆ. ವಿಭೂತಿ ಕುಂಕುಮ ಎಲ್ಲಿ ಇರ್ತೈತಿ ಅಂದ್ರೆ ತಿಜೋರಿಗೆ ಇರ್ತೈತಿ ನೋಡಿ. ಅದನ್ನಕ್ಕ ದಿವಸ ಪೂಜೆ ಮಾಡ್ತಾರೆ. ತಿಜೋರಿ ವಿಭೂತಿ ಕುಂಕುಮ ಮತ್ತು ಅವಾಗಳು ಹಾಡೋದು ಭಾಗ್ಯದ ಸಿದ್ಧಾರೂಢ ಬಾ, ಅಪ್ಪಯ್ಯ ಶಿವಯೋಗಿ ಬಾ, ಒಬ್ಬರೇ ಸಿದ್ಧಲಿಂಗ ಬಾ, ಶಿವಾನಂದ ಬಾ ನಮ್ಮ ಮನೆಗೆ. ಗುರು ಬಂದ ಹರ ಬಂದ ಇಲ್ಲ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಬಂದು ಬಿಡುದಲ್ಲ, ನಮ್ಮ ಮನ್ಯಾಗ ಕಾಲು ಮುರ್ಕೊಂಡು ಕಾಯಂ ಬೀಳಮ್ಮ. ಹೆಂಗೆ ಬಿದ್ದಾಡ್ರಿ ಅಕ್ಕಿ. ಸ್ವಲ್ಪ ನಿಮ್ಗೆ ತಿಳಿಯಂಗೆ ಹೇಳಕತ್ತೇನೆ. ಏನ್ರ ಅದು ಇಲ್ಲಿ ಬಿಡಯ್ಯವ, ಏನು ಮಾಡೋದೈತಿ? ಭಾಳ ಅಂದ್ರೆ ಒಂದೆರಡು ಹೋಳಿಗೆ ತಿಂದು ಹೋಗ್ತೈತಿ. ಇಟ್ಟ ತಿಂದು ಬೆಕ್ಕಾನ ತಿನ್ಗುಡಿಸೋಲ್ಲ ಆಗ್ಯಾರ ಅಂದ್ರೆ ನೀವರ ಏನು ತಿಂತೀರಿ ಮನ್ಯಾಗ? ನಾ ಹೇಳಕತ್ತಿದ್ದು ಕೇಳ್ರಣ್ಣ. ಈಗ ನೀವು ಸೂಕ್ಷ್ಮ ತಿಳ್ಕೊರಿ. ಇದನ್ನು ಎಷ್ಟು ಮಂದಿ ಹೇಳ್ಯಾರೋ ಬಿಟ್ಟಾರೋ ಗೊತ್ತಿಲ್ಲ, ನಾನು ಸ್ವಲ್ಪ ಆ ಕಡೆ ಹೋಗಾಕತ್ತೇನೆ. ನೀವು ಯಾರನ್ನ ಕರಿತೀರಿ? ಅವ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರ. ಆಕೆ ಬಾ ಅಂದ್ರೆ ಬರ್ತಾಳ ನಿಮಗೆ. ಕರಿತೀರಿ, ಭಕ್ತಿನೂ ಅಟ್ಟ ಐತಿ ನಿಮ್ದು ಅಕ್ಕಿ ಮ್ಯಾಲ, ಅಟ್ಟ ಪ್ರೀತಿಯಿಂದ ಕರಿತೀರಿ. ಇದು ಬೆಕ್ಕನ ಬರವಲ್ಲಾಗಿತ್ತು ನೀವು ಕರೆದ್ರೆ. ಅಮ್ಮ ಲಕ್ಷ್ಮಿ ಹೆಂಗೆ ಬರ್ತಾಳು? ಇನ್ನೊಂದು ನೆನಪಿಟ್ಕೋರಿ, ಭಾಗ್ಯದ ಲಕ್ಷ್ಮಿಯನ್ನು ನೀವು ಕರೆಯೋಕೆ ಹೋದ್ರೆ ಅಕ್ಕಿ ಬರೋದಿಲ್ಲ. ನಿಮಗೆ ತಿಳಿಯಂಗೆ ಆಗ್ತದೆ. ಯಾಕಂತ ಕೇಳಿದ್ರೆ ಆ ಲಕ್ಷ್ಮಿಗೆ ಬಾ ಅಂದ್ರೆ ಆಕೆಯಲ್ಲಿ ಇರಕ್ರಿ, ವೈಕುಂಠದಾಗ ಇರಕ್ಕಿ, ವಿಷ್ಣುವಿನ ಪಾದ ಸೇವಾ ಮಾಡ್ಕೋತ ಇರಕ್ಕಿ. ಮತ್ತು ಅಕ್ಕಿಗೆ ಅದನ್ನೆಲ್ಲ ಬಿಟ್ಟು ಬಾ ಅಂದ್ರೆ ಹೆಂಗೆ ಬರ್ತಾಳ್ರಿ?
ಹಾಂ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತೀರಿ, ಆ ಲಕ್ಷ್ಮಿ ಗಂಡದಾನ ಇಲ್ಲ. ನೀವು ಕೂತಾರ ಲಕ್ಷ್ಮಿಗಳ್ದು ಹೇಳಕತ್ತಿಲ್ಲ. ಈ ಲಕ್ಷ್ಮಿ ಆಕೆ ಗಂಡ ಅದಾನಿಲ್ರಿ, ಅದಾನಿಲ್ರಿ. ಮದುವೆಗೆ ಹೋಗಿದ್ರೇನ? ಮತ್ತು ಹೇಳುವವರೆಗೆ ರೀ ಲಕ್ಷ್ಮಿ ಗಂಡ ಅದಾನಿಲ್ರಿ. ಯಾರ್ರೀ? ಹಾಂ, ವೆಂಕಟರಮಣ. ಹಾಂ, ವಿಷ್ಣು ಪರಮಾತ್ಮ. ಲಕ್ಷ್ಮಿಯ ಗಂಡ ವಿಷ್ಣು ಪರಮಾತ್ಮ ಅದಾನ. ನೀವು ಯಾರನ್ನ ಕರೆಯಾಕೈತೇರಿ? ಇಲ್ಲೇ ತಿಳ್ಕೊರಿ. ನೀವು ಯಾರು ಕರೆಯಾಕೈತೇರಿ? ಮಹಾನ್ ಪತಿವ್ರತ ಲಕ್ಷ್ಮೀ ದೇವಿ. ನೆನ್ಪಿಟ್ಕೋರಿ ನಾ ಹೇಳೋದು. ಇಷ್ಟು ಹೇಳ್ರಿ ತಿಳ್ಕೊಂಡ್ರೆ ಸನ್ಯಾರ ನೀವು. ಮಹಾನ್ ಪತಿವ್ರತ ಮಹಾಲಕ್ಷ್ಮಿ. ಯಾಕಂದ್ರೆ ನೀವೆಲ್ಲ ಗಂಡನ ಬಿಟ್ಟು ದೂರ ಹೋಗ್ತೀರಿ, ಎಲ್ಲ ಕರೆ ಎಲ್ಲ ಕೆಲಸ ಮಾಡಿ ಮಹಾಲಕ್ಷ್ಮಿ ಕಾಯಂ ಪತಿ ಪಾದ ಸೇವೆ ಮಾಡ್ಕೋತ ಆಕಿ ಫೋಟೋ ನೋಡ್ರಿ, ಯಾವಾಗಾದ್ರೂ ವಿಷ್ಣುವಿನ ಕಾಲು ಒತ್ತಗೋತಾನೆ ಇರ್ತಾಳೆ. ಗೊತ್ತೈತಿ? ಪತಿ ಸೇವೆಯೇ ಭಾಗ್ಯ ಅನ್ನುವಂಥ ಮಹಾನ್ ಪತಿವ್ರತ ಹೆಣ್ಮಗಳ ಜಗತ್ತಿನೊಳಗೆ ಯಾರಿದ್ರೆ ಅದು ಮಹಾಲಕ್ಷ್ಮಿ. ಗಂಡನ ಬಿಟ್ಟು ಆಕೆ ಅಗುಲದಲ್ಲಿ ಬರೀ ಕಾಲು ಒತ್ತಗೋತ ಕುಂಡಿರ್ತಾಳೆ. ಮತ್ತು ಆಕಿನ ಕರಿತೀರಿ ಅಂದ್ರೆ ಆಕೆ ಹೆಂಗೆ ಬಂದಾಳ? ನಾ ಹೇಳೋದು ತಿಳಿಯಾಕೈತೈತಿ. ಇನ್ನೂ ನಿಮಗೆ ತಿಳಿಯಂಗ ಹೇಳೋದನ್ಯ. ಯಾಕೆ ಲಕ್ಷ್ಮಿನ ಬೇಡ ಅವ್ರು ನೀವು ಇವ್ರಕ್ಕಿಂತ. ಆಕೆ ಗಂಡದಾನ. ಅಕಸ್ಮಾತ್ ನಾ ನಿಮ್ಮನ್ನು ಕೇಳ್ತನು, ನಿಮ್ಮ ಮಕ್ಕಳಿಗೆ, ನಿಮ್ಮ ಮಗಳನ್ನ ಯಾವ್ರಿಗೂ ಕೊಟ್ಟಿರ್ತೀರಿ, ಫೋನ್ ಮಾಡ್ತೀರಿ, ಹುಣಸಾಳ ಸ್ವಾಮಿಗಳು ಬಂದಾರ, ಪುರಾಣ ನಡೆದೈತಿ ನಮ್ಮ ಊರಾಗ, ಕೊನೆ ದಿವಸ ಉಡಿ ತುಂಬೋದು ಅದು ಐತಿ, ಅದಕ್ಕೆ ಬಾರವ ಅತ್ತ ನೀವು ಫೋನ್ ಮಾಡ್ತೀರಿ, ಅಥವಾ ಪತ್ರ ಬರೀತೀರಿ. ಈಗ ಫೋನ ಬಂದಾವ, ಫೋನ್ ಮಾಡ್ತೀರಿ, ಬರಬೇಕಾ ತಂಗಿ? ಬಂದ ಒಂದು ಈಗ 2 ದಿವ್ಸ ಮುಗ್ದೈತಿ, ಇನ್ನೊಂದು 5 ದಿವ್ಸ ಪುರಾಣ ಕೇಳ್ಕೊಂಡ ನೀ ಬಂದ ಉಡಿ ತುಂಬ ಕಾರ್ಯ ಮುಗಿಸೊಂದು ಹೋಗಕ್ಕೆ ಬಾ ತಂಗಿ ಅಂದು ಕೂಡಲೇ ಅಕ್ಕಿ ಏನಂತಾಳೆ ಗೊತ್ತೈತೆ ನಿಮಗೆ? ಯಾವ ನಾ ಎಲ್ಲ ಬರ್ಬೇಕತ್ತನೆಲ್ಲ ಕರೆ ನಾ ಆಗ ಬಂದ ಆಗ ಹೋಗಕ್ಕೆ ಉಡಿ ತುಂಬ ದಿವ್ಸ ಪುರಾಣದು ಕೇಳಕ್ಕೆ ಬರೋದಲ್ಲ. ಯಾಕಂದ್ರೆ ಮತ್ತು ಅವನು ನೋಡ್ಕೊಳ್ಳವ್ರು ಯಾರು? ಅವಂದ್ರೆ ಗೊತ್ತೈತಿಲ್ವ? ಇಲ್ಲಿ ಕೂತಾವಲ್ಲ ಅವನ ವ್ಯವಸ್ಥೆ ಯಾವ ಅತಾರಿಲ್ರಿ. ಒಂದೊಂದು ಹೆಂಗಸರು ಇರ್ತಾವೆ, ಬೇಡ ಕರೆದ್ರೆ ಸಾಕು ಓಡೇ ಬರ್ತಾವೆ. ಹಂಗಿಲ್ಲಕ್ಕಿ ನಿಜವಾದ ಪಾತಿವ್ರತ್ಯ ಹೆಣ್ಮಗಳಂತಾಳ. ಅಲ್ಲಿ ನೀ ಬಾತಿ ಎಲ್ಲ ಕರೆ ಈ ಕಡೆ ಮನೆ ಕಡೆ ಅವ್ರಿಗೆಲ್ಲ ಊಟ ಇದ ಚಾ ಡ್ಯೂಟಿಗೆ ಹೋಗವ ಅವಾಗೆಲ್ಲ ಮಾಡಬೇಕಲ್ಲ. ನೀ ಬಾ ಅಂದೆ ಅಂದ್ರೆ ನಾ ಬರ್ತನು. ಆದ್ರೆ ಅಂದ ಹೊಕ್ಕನು ಗಾಡಿ ಕೊಟ್ಟು ಕಳಿಸ್. ಇಲ್ಲಿ ಶಾಣಿತಾನ ಐತಿ. ನಾ ನಿಮಗೆ ಹೇಳೋದು ಇದು 2 ಅರ್ಥ ಐತಿ ಇಲ್ಲಿ. ಅಕಸ್ಮಾತ್ ನೀವು ಶಾಣ್ಯಾರ ಇದ್ರಿ ಅಂದ್ರೆ ಮಗಳಿಗೆ ಫೋನ್ ಹಚ್ಚಬೇಡ್ರಿ, ಅಳಿಯಾಗ ಫೋನ್ ಹಚ್ಚ್ರಿ. ಏನಂತ? ತಮ್ಮ ಅಳಿದೇವ್ರ ನಮ್ಮ ಊರಾಗ ದೊಡ್ಡ ಕಾರ್ಯಕ್ರಮ ನಡೆದೈತಿ ಮಹಾಲಕ್ಷ್ಮಿದು, ಚಂದಂಗೆ ಪುರಾಣ ಹೇಳಕತ್ತಾರ. ನನ್ನ ಮಗಳನ್ನ ಕರ್ಕೊಂಡ ತಾತ ನಿನ್ನ ಹೆಂಡತಿನ ಕರ್ಕೊಂಡ ಒಂದು 4 ದಿವಸ ಬಾ, ಪುರಾಣ ಕೇಳ್ಕೊಂಡೆ ಕೊನೆಗೆ ಅದು ಉಡಿ ತುಂಬು ಕಾರ್ಯ ಐತಿ, ಅದನ್ನು ಮುಗಿಸೊಂದ ಸ್ವಾಮಿಗಳದು ಮಹಾಲಕ್ಷ್ಮಿ ಆಶೀರ್ವಾದ ತಗೊಂಡ ಹೋಗಕ್ಕೆ ನೀನ ಕರ್ಕೊಂಡ ಬಾ ಅಂದ್ರ ಅಕ್ಕೇನತ್ತಾಳ? ಅಟ್ಟು ಮಾಡ ಅವಾಗ ಹೇಳಿಬಿಡ್ಲಾ. ಯಾಕಂದ್ರೆ ಅವನೇ ಬಂದಂದ್ರೆ ಮನೆ ಕಡೆ ಕೀಲಿ ಹಾಕೊಂಡು ಬರಾಕು ನಮಗೆ ಧೈರ್ಯ ಇರ್ತೈತಿ. ಯಾಕಂದ್ರೆ ಅವ್ನು ಮಗ್ಗಲಿಕ್ಕೆ ಇರ್ತಾನೆ, ಅವನು ಚಿಂತೆ ಮಾಡೋದೇ ಇಲ್ಲ. ಅದಕ್ಕಾಗಿ ನಾ ಬರ್ಬೇಕು, 4 ದಿವಸ ನಿನ್ನ ಮನೆಯಾಗ ಇರ್ಬೇಕಂದ್ರೆ ನನ್ನ ಗಂಡನ ಸಹಿತವಾಗಿ ಕರ್ಕೊಂಡು ಮನ್ಯಾಗ ಇಟ್ಕೊಂಡು ವ್ಯವಸ್ಥೆ ಮಾಡು, ನಾ ನಿನ್ನ ಮನೆಯಾಗ ಇರ್ತಾನೆ. ಹಂಗೆ ಮಹಾಲಕ್ಷ್ಮಿ ಒಬ್ಬಕ್ಕಿನ ಕರೆದರ ಎಂದೂ ಬರುದಿಲ್ಲ. ನೀವು ಭಾಗ್ಯದ ಲಕ್ಷ್ಮೀ ಬಾರು ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಮಜ್ಜಿಗೆ ಒಳಗಿನ ಬೆಣ್ಣೆಯಂತೆ ಬೆಣ್ಣೆ ಅಂತನೂ ಬರೋದು. ಕುಣಿಯುತ್ತ ಬಾರಿ, ಕುಣಿಯುತ್ತ ಬರಕ್ಕೇನು ಹುಚ್ಚಿಡ್ದತ್ತೆ ಆಕಿಗೇನು? ಕುಣಿಯುತ್ತ ಬಾರಿ, ಕುಣಿಯುತ್ತ ಯಾಕೆ ಬರ್ತಾಳೆ? ಗಂಡನ ಕರ್ಕೊಂಡ ಬಾರಿ ಅನ್ರಿ. ಆಕೆ ನಿಚಿಂತರೇ ಇರ್ತಾಳಲ್ರಿ. ಗಂಡನ ಇಲ್ಲೇ ಅದಾವ, 2 ಮಕ್ಕಳು ಇಲ್ಲೇ ಅದಾವ, ಆರಾಮ ಇನ್ನೊಂದು ದಿವಸ ಇರಂದ್ರೆ ತಂಗಿ ಆಯ್ತಾಳ ನಾಳೆ ಹುಕ್ಕಿವಳ. ಅವ್ರಿಗೆ ಹೇಳ ಅವ್ರಂದು ಕೂಡಲೇ ರೀ ಆಕೆನ ನೀನ ಹೇಳ ತಂಗಿ ಅಂದ ಕೂಡಲೇ ರೀ ನಾಳೆ ಉಡಿ ತುಂಬೋದೈತತ್ರಿ, ಕೈ ಹಿಂಗಿರ್ತೈತ, ನಾಳೆ ಉಡಿ ತುಂಬೋದೈತ್ರಿ, ಅದನ್ನು ಮುಗಿಸೋದು ಹೋಗೊಂಡ್ರಿ ಗತ್ತ ನಿಮ್ಮವ ರೀ ಅಂದ್ರೆ ಸಾಕ. ದೇವರಾಣಿ ಮಾಡಿ ಹೇಳ್ರಿ, ಒಬ್ಬರ ರೀ ಹಾಕ್ತಾರ ನಿಮಗೆ? ಹಾಕೋದ್ರ ನಾವು ನೋಡ್ತೀವಲ್ಲ ಎಲ್ಲ ಊರಾಗ ಹೋಗಿ ಬರ್ರಿ ಹೋಗ್ರಿ ಇಲ್ಲ, ಏಯ್
ಏನು ದನ ಕರೀತಾರೋ ನಾಯಿ ಕರೀತಾರೋ. ಬಾ ಇಲ್ಲಿ ಸ್ವಾಮಿ ಬಂದನಪ್ಪ, ಅಂಗಡಿ ಹೋಗಕ್ಕೆ ಬಾ. ಯಾರಿಗೆ? ಗಂಡುಗಳಿಗೆ. ಅದು ಕಾಲು ಬದಲಾಗೈತೆ. ಇವರ್ರಿ ಹಾಕ್ತಾವ. ಹ್ಞೂನ್ರಿ ಸ್ವಾಮಿಗಳು ಬಂದವ್ರಿ, ಕಾಲು ಉಲ್ಟಾ ಪೋಲಾಗಿ. ಅದಕ್ಕೆ ನಾ ಹೇಳೋದೇನು ಅಂತ ಕೇಳಿದ್ರೆ, ಬರೇ ಲಕ್ಷ್ಮಿಯನ್ನು ಕರೆದ್ರೆ ತಾಯಿ ನಿಮ್ಮ ಮನೆಗೆ ಬರೋದಿಲ್ಲ. ಲಕ್ಷ್ಮಿನ ಕರಿಬೇಡ್ರಿ, ಧರ್ಮ ದಾನವೆಂಬ ವಿಷ್ಣುವಿನ ಕರೆದ್ರಿ ಅಂದ್ರೆ ಲಕ್ಷ್ಮಿ ತಾನಾಗೆ ನಿಮ್ಮ ಮನೆಗೆ ಬರ್ತಾಳ. ಇದು ನೀವು ಪಕ್ಕಾ ನೆನಪಿಟ್ಟುಕೋರಿ, ಪಕ್ಕಾ ನೆನಪು. ದಾನ ಧರ್ಮವೆಂಬ ಪರಮಾತ್ಮ ಗಂಡ. ಮಹಾಲಕ್ಷ್ಮಿಗೆ ಗಂಡ ಯಾವುದು ಅಂದ್ರೆ ಧರ್ಮರೂಪಿ ಪರಮಾತ್ಮ. ಅವನು ಕರೀರಿ. ಯಾರ ಮನೆ ಒಳಗೆ ದಾನ ಧರ್ಮ ಅದ ಅವ್ರ ಮನೆ ಒಳಗೆ ಲಕ್ಷ್ಮಿ ಕಾಲು ಮುರ್ಕೊಂಡು ಬೀಳ್ತಾಳ. ನೀವು ಅಕ್ಕಿಗೆ ಅಟ್ಟ ಬಾ ಅಂದ್ರೆ ಏನು ಮಾಡಿದ್ರು ನಿಮ್ಮಂಗಲ್ಲ. ಗಂಡನ ಕರ್ಕೊಂಡ ಬರ್ತಿರ್ಲ ಹಂಗ ಇಬ್ಬರು ಬರ್ರಿ ನಮ್ಮ ಮನ್ಯಾಗಿರಿ, ದಾನ ಮಾಡ್ತೀವ ಧರ್ಮ ಮಾಡ್ತೀವ ಅಂದ್ರೆ ಆ ಲಕ್ಷ್ಮಿ ಎಲ್ಲಿ ದಾನ ಅದ, ಎಲ್ಲಿ ಧರ್ಮ ಅದ, ಎಲ್ಲಿ ಸತ್ಕಾರ್ಯ ಅದ, ಎಲ್ಲಿ ಸತ್ಸಂಗ ಅದ, ಎಲ್ಲಿ ದೇವಿಯ ಪಾದ ಪೂಜೆ ಮಹತ್ವರ ಪೂಜೆ ಪುನಸ್ಕಾರಗಳದಾವ ಅಲ್ಲಿ ಲಕ್ಷ್ಮಿ ಕಾಯಂ ಇರ್ತಾಳ. ಅದಕ್ಕಾಗಿ ನೀವು ಯಾರನ್ನ ಕರಿಬೇಕ್ರಿ? ನಾಳಿಂದ ಭಾಗ್ಯ ದಾನ ಬೇಡ್ರೆ ಭಗವಂತ ಬಾ, ನಾನು ದಾನ ಮಾಡ್ತನು, ಮಠಕ್ಕೆ ಹೋಗ್ಕೊನು, ಗುಡಿಗೆ ಕೊಡ್ತನು, ಅನ್ನದಾಸೋಹ ಮಾಡ್ತನು, ಈ ಪುರಾಣಕ್ಕೆ ಪಟ್ಟಿನೂ ಕೊಡ್ತನು. 101 ಬರ್ಕೋ. ಹೆಸರು ಹೋದ ಮತ್ತು ಓದ್ಲಿಕ್ಕ ನೋಡ್ ಮಗಡ, ಮುಂದಿನ ವರ್ಷ ಪಟ್ಟಿನ ಕೊಡೋದಲ್ಲ. ಎಟ್ಟ 101 ನಪ್ಪಣ ಬಡಿಲಿ. ಪಟ್ಟಿ ಅಂಗಡಿ ಮುಂದೆ ಹಾದೆ ಅಂದ್ರೆ 25 ಇದು ಅವು 100, 200, 500 ರೂಪಾಯಿಗೆ ಒಂದು ಪಟ್ಟಿ ಬಂದಾವು. ಸರಿದ ಅಂಗಡಿಗೆ ಹೋದ್ರೆ ಹೋಗಲಿ, ಹೌದಲ್ಲವ? ಹಿಂಗೆ ಗತ್ತಾವ್ರಿ ನಿಮಗಲ್ಲ. ಇವ್ರು ಬೇಕೈತೇನೆ ಹೋಗಲಿ. ಇನ್ನೊಂದು ತುಗ ಒಬ್ಬರೇ ಇಲ್ಲಿ ತುಗೋ. ಆರ್ಕೆಸ್ಟ್ರಾ ಇಲ್ಲದಲ್ಲ, ಆರ್ಕೆಸ್ಟ್ರಾ. ನೀವು ಎಲ್ಲರೇ ಹೆಂಗಸರನ್ನ ಕರ್ಕೊಂಡ ಡ್ಯಾನ್ಸ್ ಮಾಡಕ್ಕೆ ಹತ್ತಿದಂದ್ರೆ ಎದ್ದು ಬರ್ತಾವ್ರಿ ಮಂಗ್ಯನ ಮಕ್ಕಳು. 500, 1000, 5000 ತಗೊಂಡು ಒನ್ಸ್ ಮೂರು ದಿವಸ ಆತ ಹೇಳಕತ್ತೇನೆ. ಒಬ್ಬರ ಒನ್ಸ್ ಮೂರ್ ಅಂದ್ರೆ ನನಗೆ ಬೀಳು. ಇನ್ನೊಂದು ಏನು ಬೀಳುದೈತಿ? ನಿಮ್ಮ ಹೆಣನೇ ಬೀಳ್ತಾವ. ಅಲ್ಲೇನು ಬೀಳುದೈತಿ? ಬೆಳ್ತಕ್ಕ ನೋಡ್ತೀವಿ, ಹರಿದಾಗ ಕಡ್ದಾಡ್ತೀರಿ. ಇದನ್ನ ನೋಡೋದು ನಾವು. ಅಲ್ಲಿ ಪುರಾಣ ಪುಣ್ಯತದೊಳಗೆ ಒನ್ಸ್ ಮೂರನ್ನಿ ತಂದು ರೊಕ್ಕ ಒಬ್ಬರೇ ಹಾರಿಸ್ತೀರಿ ನಾವು. ಅವನು ತಗೊಂಡು ಹಿಂಗೆ ಎನಿಸಿ ಬರ್ಕೊ. ಜಗದೀಶ್ ವರ್ಷ ಐತ್ಲ? ವರ್ಷ ದಾರಿನೂ ವರ್ಷ ಇದ್ದಟ್ಟ ಐತೇನ? ಅದನ್ನು ವಿಚಾರ ಮಾಡ್ಬೇಕಲ್ಲ. ಬೇಯ್ಬೇಡ್ರಿ, ಬೇಯ್ಬಾರ. ಯಾಕೆ ನಮಗೇನಾಗೋದು? ವರ್ಷ ಐತ್ಲ, ಏನು ವರ್ಷ ಇರ್ತೈತೆ ಅದು? ಒಂದು ದಾಬಾಕ್ ಖರೇ ನಿಮ್ಮ ದೇವರಾಣಿ ಮಾಡ್ರಿ, ಲಕ್ಕವನ್ನ ಅನಿನ ಮಾಡ್ರಿ. ಇಲ್ಲಿ ಈ ಕಡೆ ತಿರುಗ್ತಾನೆ. ದಾಬಾಕ್ ಹೋಗಿ ಎಷ್ಟು ಹಾಳು ಮಾಡಿ ಬರ್ತೀಪ್ಪ. ಹೋಗೋಣ ನಡಿಲ್ಲ. ಕಕ್ಕ ಬೇಡ ಆಳೋ. ಹೋಗುದಪ್ಪ. ಸುಮ್ಕ ಖರ್ಚು ಎಷ್ಟು ಬೇಕಾದಟ್ಟು ಹೋಗಲಿ. ಒಬ್ಬರೇ ಗನಸಂಡ್ರು ಇಲ್ಲಿ ಹೋಗ್ಲಿ. ಯಾರು ನೋಡಿ ನಾಳೆ ನಮ್ಮ ಅವುಗಳು ಇಟ್ಟಿಟ್ಟ ಪಟ್ಟಿ ಹಾಕಿನ ಏನವ ಶೇಂಗಾದ ಹೋಳಿಗೆ ಮಾಡಾಕತ್ಯಾರ. ಮತ್ತು ಇನ್ನೊಬ್ಬೇನು ಮಾಡ್ಯಾರ ಅಂದ್ರಲ್ಲ, ಬೆಲ್ಲ ಶಿರ. ಸಕ್ಕರೆ ಹಾಕೋದು ಬೆಲ್ಲ ಹಾಕೋದು ಎಟ್ಟು ದಾರನೇ ಅಟ್ಟ ಐತಿ. ಆತ ಮಾಡಾಕ್ತ ನಾವು ಅಟ್ಟರೆ ಧೈರ್ಯ ಮಾಡ್ಯಾನ. ಮಾಡಪ್ಪ ಹೂರ್ನ ಹೋಳಿಗೆ ಒಬ್ಬ ಮಾಡಿಸ್ರಿ, ಜಿಲೇಬಿ ಒಬ್ಬ ಮಾಡಿಸ್ರಿ, ಬುಂದೆ ಒಬ್ಬ ಮಾಡಿಸ್ರಿ. ಎಲ್ಲರೇ ಸುಡುಗಾಡ ಅವನು ಮದುವೆಗೆ ಕೋಟಿಗಟ್ಟಲೆ ಖರ್ಚು ಮಾಡ್ತೀರಿ. ಮಹಾಲಕ್ಷ್ಮಿ ನಿಮಗೆ ಕೊಟ್ಟಾಳೆ, ಆಕಿ ಸಲುವಾಗಿ ಖರ್ಚು ಮಾಡೋಕ್ಕೆ ಏನು ನಿಮ್ಮ ಅಪ್ಪನ ಮನೆಗೆ ಗಂಟು ಹೋಗೋದೈತಿ. ಮದುವೆ ಖರ್ಚು ಮಾಡ್ತಾರ ಅವ್ರು. ಯಾರೋ ಪೇಪರ್ದಾಗ ಬಂದಿತ್ತು ನೋಡ್ರಿ, ಎಷ್ಟೋ ಕೋಟಿ, ಸಾವಿರ ಕೋಟಿ. ಅಂಬಾನಿ ಮದುವೆ ಮಾಡಿದ್ದತ್ತ ನೀವು ಮಾಡ್ತಿರಲ್ಲ. ಆ ಮಕ್ಕಳು ಹಿಂಗೆ ಮಾಡ್ಯಾರಂದ್ರೆ ಅವ್ರಿಗಿಂತ 1 ಕೋಟಿ ಹೆಚ್ಚಾಗಲಿ. ಆ ಮದುವೆ ನಾವು ಮದುವೆ ಆಗಿಲ್ಲ ಸಿಟ್ಟಿಲ್ಲ, ನೀವು ಖರ್ಚು ಮಾಡೋದು ನೋಡಿ ಸಿಟ್ಟೈತಿ. ನಾನು ಮದುವೆ ಮಾಡ್ತೀರಿ, ಎಷ್ಟು ಮದುವೆ ಮಾಡ್ತೀರಿ? ನಮಗೆ 500 ದಕ್ಷಿಣ ಹಾಕಿರ್ತಾರೆ ಪಾಕಿಟದಾಗ. ಹೋಗಿ ನಮ್ಮ ಮಠಕ್ಕೆ ಹೋಗಿ ನೋಡ್ತೀವಿ, ನಮ್ಮ ಅಪ್ಪನ ಬಡ್ಡಿಲಿ ಹಾಳಾಗಿ ಹೋಗ್ಲಿತ್ತೀವಿ. ಆ ಮದುವೆ
ಆ ಮದುವೆಗೆ ಖರ್ಚು ಮಾಡಿರ್ತಾರೋ 5 ಕೋಟಿ ಆತ್ರಿ, 6 ಕೋಟಿ ಆತ್ರಿ, 7 ಕೋಟಿ ಆತ್ರಿ. ಎಷ್ಟು ಮದುವೆ ಮಾಡ್ಯಾರ, ಏನು ಮಾಡಿದಂಗೆ ಆತ್ನಿ. ನಾನು ನಿಮ್ಮನ್ನು ಕೇಳಾಕತ್ತೇನೆ. ಇಲ್ಲಿ ಮ್ಯಾಲೆ ಕುಣಿಸಿರ್ತೀರಿ, ಎದೆ ಮೇಲೆ ಶಾದಿ ಮಾಡಿದ್ರು ಮದುವಿನ, ಕೋಟಿ ಖರ್ಚು ಮಾಡಿದ್ರು ಮದುವಿನ. ಏನು ಹೇಳೋದೀನಿ, ಇಟ್ಟು ಮಂದ್ಯಾಗ ನಿಂದಿರ್ಸ್ತಿ, ಮಂದ್ಯಾಗ ನಿಂದಿರ್ಸಿ ಏನತ್ತಿ, ಈಕಿ ನಾನು ಹ್ಯಾಂತಿ, ಇವು ನನ್ನ ಗಂಡ, ಪರಿಚಯ ಮಾಡೋದಕ್ಕನ 5 ಕೋಟಿ. ಇಟ್ಟಲ್ಲ ಮದುವೆ ಅಂದ್ರೆ ಏನು, ಮಂದ್ಯಾಗ 4 ಮಂದ್ಯಾಗ ಹೇಳೋದು, ಈಕಿ ನಾನು ಹ್ಯಾಂತ್ರಿ, ಈ ನನ್ನ ಗಂಡ ಇಟ್ಟು ಹೇಳ್ಕೊಡಾಗ 5 ಕೋಟಿ. ಯಪ್ಪ ಅದು ಬಾಡ ಅಂದ್ರೆ ಮದುವೆಯಾಗಿ ಊಟ ಆದ ಕೂಡಲೇ ನಿನಕಿಂತ ಹೆಚ್ಚು ಮಾಡೋಗಿರ್ತಾನೆ, ಮರೆತು ಹೋಗ್ತೈತೆ. ಮಹಾಲಕ್ಷ್ಮಿ ದೇವಸ್ಥಾನದ ಕೊಟ್ರೆ ಮಕ್ಕಳು ಮರಿಮಕ್ಕಳು ನೆನೆಸುವಂಥ ವ್ಯವಸ್ಥೆ ಆಗ್ತದ, ದಾನ ಮಾಡಿದರೆ ವ್ಯವಸ್ಥೆ ಆಗ್ತದೆ. ಇನ್ನೂ ಒಂದು ಸೂಕ್ಷ್ಮ, ಒಟ್ಟ ಇದನ್ನ ಹೇಳೋದನ್ನೇ ಅಂತ, ನೀವು ಎದ್ದು ಹೋಗೋತ್ತಿನ ಕೊಟ್ಟ ಹೋಗ್ಬೇಕು, ನನಗಲ್ಲ. ಅಲ್ಲಿ ನನಗಂದಿರಿ, ಮತ್ತು ನೀವು ನನಗೊಂದು ಅವ್ವ ಭಾವಗಳಿಗೆ ಹಾಕ್ಕೊಂಡು ಅನ್ಬೇಡ್ರಿ. ಅಲ್ಲಿ ನಾವು ಹಿಂದೆಗಡಿಸಿ ಹಿರಿತೀವಿ